ಇಂಪಲ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ 2015ರಿಂದ ಹುಬ್ಬಳ್ಳಿಯಲ್ಲಿ ಮೊದಲು NIIT, JEE, KSET ಇವೆಲ್ಲ ಕೋಚಿಂಗ್ ಕೊಡ್ತಾಯಿದ್ರು. 2015ರ ನಂತರ ಕಾಲೇಜ್ ಪ್ರಾರಂಭವಾಯಿತು. ಸೊ ಇಲ್ಲಿವರೆಗೆ ಸುಮಾರು PUC 1 and 2 ಪ್ರೀ ಯೂನಿವರ್ಸಿಟಿ ಸೈನ್ಸ್ ಕಾಲೇಜಿನಲ್ಲಿ ಯಾವ ಥರ ನಮ್ಮಲ್ಲಿ ಕೋಚಿಂಗ್ ತೊಗೊಂಡಿದ್ದಾರೆ, ಸೌತ್ ಇಂಡಿಯಾ ಲೆವೆಲ್ ರ್ಯಾಂಕ್ಸು ಬಂದಿದ್ದಾರೆ. ಸೊ ಇಂಪಲ್ಸ್ ಪ್ರೀ ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಇವತ್ತು ನಾನು ತಮ್ಮ ಮಾಧ್ಯಮಿತ್ರರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಸುಮಾರು 2 ವರ್ಷದಿಂದ ಕೋವಿಡ್ ಆಗಲಿ ಮತ್ತೊಂದಾಗಲಿ ಸಾಕಷ್ಟು ಜನರು ಹಣಕಾಸಿನ ತೊಂದರೆಯಿಂದ ಭಾಳ ಅನುಭವಿಸಿದ್ದಾರೆ. ಈ ತೊಂದರೆ ನಿವಾರಿಸಲಿಕ್ಕೆ ನಮ್ಮ ಇಂಪಲ್ಸ್ ಕಾಲೇಜ್ ಪ್ರೀ ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಸಮಾಜಕ್ಕೆ, ಸೊಸೈಟಿಗೆ ನಾವೇನಾದರೂ ಇದರಿಂದ ನಾವು ರಿಟರ್ನ್ಸ್ ಕೊಡೋಣ ಅಂಥೇಳಿ ಪ್ರಯತ್ನ ಮಾಡಿ ಹುಬ್ಬಳ್ಳಿಯಲ್ಲಿಯೂ ಸಹ ನಾವು ಒಂದು ಪತ್ರಿಕಾ ಇದನ್ನು ಮಾಡಿದ್ದೀವಿ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತಿಳಿಸಿದ್ದೀವಿ. ಅದರಂತೆ ಹುಬ್ಬಳ್ಳಿಗೂ ಬಂದಿದ್ದೀವಿ, ನಾವು ಗದಗಿಗೆ ಬಂದಿದ್ದೀವಿ. ಗದಗದ ಮಾಧ್ಯಮ ಮಿತ್ರರಿಗೂ ಸಹ ನಾವು ಒಂದು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಇಂಪಲ್ಸ್ ಪ್ರೀ ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಈ ವರ್ಷ ಮಾಧ್ಯಮ ಮಿತ್ರರ ಮಕ್ಕಳು SSLC ಇಲ್ಲಿ ಇರುವಂತಹ ಮಕ್ಕಳು ಒಳ್ಳೆಯ ಸ್ಕೋರ್ ಮಾಡಿರ್ತಾರೆ. ಈ ಹಣಕಾಸಿನ ತೊಂದರೆ ನಿಭಾಯಿಸಿದ ಕಾಲೇಜ್ ಹೆಚ್ಚುವಂಥ ಬಹಳಷ್ಟು ತೊಂದರೆಗಳಾಗ್ತವೆ ನಿಮಗೆ. ಅದರಿಂದ ನಾವೇನು ಮಾಡ್ತೀವಿ, ಇಂಪಲ್ಸ್ ಕಾಲೇಜ್ ನಾವು ತಮ್ಮ ಮಕ್ಕಳಿಗೆ ನಾವು ಇನ್ವೈಟ್ ಮಾಡ್ತೇವೆ. 80ರಿಂದ 85% ಮಾಧ್ಯಮ ಮಿತ್ರರಿಗೆ ಮಾತ್ರ 80ರಿಂದ 85% ತೊಗೊಂಡು ಇರುವಂತಹ ಮಕ್ಕಳಿಗೆ ಸರ್ಕಾರದ ಏನು ಫೀಸ್ ಇದೆ 5,500 ಅಷ್ಟು ತುಂಬಿದರೆ PUC 1 and PUC 2 5,500, 2ನೇ ವರ್ಷ 5,500. ಉಳಿದದ್ದು ಯಾವುದೇ ಖರ್ಚು ತಮ್ಮಿಂದ ನಾವು ಬಿಡ್ತಾ ಇಲ್ಲ, ಯಾವುದೂ ಫೀಸು ನಾವು ಬಿಡ್ತಾ ಇಲ್ಲ. ಅಂದರೆ 5,500ದಲ್ಲಿ ಮಕ್ಕಳ ಒಂದು ಎಜುಕೇಷನ್ ನಾವು ಕಂಪ್ಲೀಟ್ ಮಾಡಿಕೊಡ್ತೇವೆ PUC 1 and 2 ಸೈನ್ಸ್. ಇದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸ ಮಾಡೋದು ತೊಂದರೆನ ನಾವು ಬರಲಾರ್ದಂಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಇವತ್ತು ಇದು ನಮ್ಮ ಸಮಾಜದ ಇಂಪಲ್ಸ್ ಕಾಲೇಜ್ ವತಿಯಿಂದ ಸಮಾಜಕ್ಕೆ ಕೊಡುಗೆ. ತಮ್ಮ ಮಕ್ಕಳು ಯಾರಾದರೂ 80ರಿಂದ 85% ಆಗಿದ್ದರೆ ಇಂಪಲ್ಸ್ ಕಾಲೇಜ್ ಇನ್ವೈಟ್ ಮಾಡ್ತೇವೆ, ತಮ್ಮ ಮಕ್ಕಳಿಗೆ ಇಲ್ಲೇ ಅಡ್ಮಿಷನ್ ಮಾಡಿಸ್ಬೋದು. ಆದರೆ ಅವರು ಮೆರಿಟೋರಿಯಸ್ ಇದ್ದರೆ, ಹಣಕಾಸಿನ ತೊಂದರೆ ನಿಭಾಯಿಸುವಂಥ ಶಕ್ತಿ ಇರಲಿಲ್ಲ ಅಂದ್ರೂ ಸಹಿತ ಅವರಿಗೆ ನಾವು ಇಲ್ಲಿ ಕರ್ಕೊಂಡು 1 and 2 PUC 1 and 2 ಅವರಿಗೆ ಒಳ್ಳೆಯ ಎಜುಕೇಷನ್ ನಾವು ಕೊಡ್ತೇವೆ ಅಂತ ನಿಮ್ಮೊಂದಿಗೆ ನಾವು ಆಶ್ವಾಸನೆ ನೀಡ್ತೇವೆ. ಇದು 1ನೇ ವಿಷಯ. ಇನ್ನು ಬರುವಂಥ ಪಬ್ಲಿಕ್ಕಿಗೆ ತಂದೆ ತಾಯಂದರು ಸಾಕಷ್ಟು ದುಡಿತಾ ಇರ್ತಾರೆ. ಆದರೆ ಮಕ್ಕಳು ಏನು ಪರ್ಸೆಂಟೇಜ್ ಮಾಡ್ತಾರೆ, ಮುಂದೆ 10ನೇ 10th ಆದಮೇಲೆ ಅವರಿಗೆ ಸಾಕಷ್ಟು ಹಣಕಾಸಿನ ತೊಂದರೆ ಬರ್ತದೆ. ನಾವು ಅವರಿಗೆ 90ರಿಂದ 95% ಇಟ್ಟಿದ್ದೀವಿ ಸರ್. ನಾವು ಯಾವ ಇಂಟೆನ್ಷನ್ಲಿ ಇದು ಮಾಡ್ತಾ ಇದ್ದೀವಿ ಅಂತಂದರೆ, ತಂದೆ ತಾಯಿಯವರಿಗೆ ಏನು ಹಣಕಾಸಿನ ತೊಂದರೆ ಬರ್ತದೆ ಅದನ್ನು ನಿವಾರಿಸಲಿಕ್ಕೆ ನಾವು ಅವರಿಗೆ ಸಹಕಾರ ಕೊಡೋಣ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಇದು ನಾನೇನಂತೇನೆ, ಸಾಕಷ್ಟು ವಿಷಯಗಳು ನಮ್ಮ ಕಾಲೇಜ್ ಆಗಿದೆ ಹೀಗಿದೆ ಅಂಥೇಳಿ ಸಾಕಷ್ಟು ನಾವು ಹೇಳ್ತೇವೆ, ನಾವು ಹೇಳ್ಕೊಳ್ಳೋದು ಜರೂರತ್ತಿಲ್ಲ. ಅದಕ್ಕೆ ನಾವೊಂದು ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಮಾಧ್ಯಮದ ಮೂಲಕ ಎಲ್ಲ ತಂದೆ ತಾಯಿಗಳಿಗೆ ಇನ್ಫಾರ್ಮ್ ಮಾಡಬೇಕು. ತಾವು ವಿನಂತಿ ಮಾಡ್ಕೊಳ್ತೇನೆ ನಾನು, ತಂದೆ ತಾಯಿಗಳ ಹಣಕಾಸಿನ ತೊಂದರೆ ನಿಭಾಯಿಸಲಿಕ್ಕೆ ಇಂಪಲ್ಸ್ ಕಾಲೇಜ್ ನಿಮ್ಮೊಂದಿಗೆ ಇರ್ತೇವೆ ಅಂಥೇಳಿ ದಯವಿಟ್ಟು ತಾವು ತಿಳಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಇದರಿಂದ PUC 1 and 2 ಎಜುಕೇಷನ್ ಆದಮೇಲೆ ಅಲ್ಲಿ ಸ್ಕಾಲರ್ಶಿಪ್ ಏನೇನು ಸಿಗ್ತದೆ, ಕಡೆವರೆಗೂ ಮಕ್ಕಳಿಗೆ ಸ್ಕಾಲರ್ಶಿಪ್, ತಮ್ಮ ಲಾಸ್ಟ್ ಎಜುಕೇಷನ್ವರೆಗೂ ಕಡೆವರೆಗೂ ಅವರು ಸ್ಕಾಲರ್ಶಿಪ್ ಮುಖಾಂತರನೂ ಅವರು ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು ಅನ್ನೋದು ಉದಾಹರಣೆ ನಮ್ಮ ಕಾಲೇಜ್ನಲ್ಲೇ ಇದ್ದಾರೆ. ನಮ್ಮ ಮೇಡಮ್ ಇದ್ದಾರೆ, ಕಂಪ್ಲೀಟ್ಲಿ ಇವೊಂದು ಅವ್ರ ಫಾದರ್ KEB ಎಂಪ್ಲಾಯಿ, ಸ್ಕಾಲರ್ಶಿಪ್ ಮೇಲೆ ಅವರು ಎಜುಕೇಷನ್ ಮಾಡಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಈ ಒಂದು ಎಜುಕೇಷನ್ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಎಜುಕೇಷನ್ ಇರುವಂತಹ ಯಾವುದೇ ಇದು ಸ್ಕಾಲರ್ಶಿಪ್ ಇದ್ದಾವೆ, ಆ ಸ್ಕಾಲರ್ಶಿಪ್ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಓನ್ಲಿ ಇಂಪಲ್ಸ್ ಕಾಲೇಜ್ನಲ್ಲಿ ಮಾತ್ರ ಇದನ್ನು ನಾವು ಮಕ್ಕಳಿಗೆ ಟ್ರೈನಿಂಗ್ ಅಥವಾ ಕೋಚಿಂಗ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಉಪಯೋಗ ಎಲ್ಲ ಸಾಮಾಜಿಕ ಕಾರ್ಯಕ್ಕೆ ಉಪಯೋಗ ಆಗಲಿ ಅಂಥೇಳಿ ತಮ್ಮಿಂದನೂ ಇದನ್ನು ಎಲ್ಲರಿಗೆ ತಿಳಿಲಿ ಅಂಥೇಳಿ ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ. ನನ್ನ ಹೆಸರು ರವೀಂದ್ರ ರಾಮದುರ್ಕರ್ ಅಂತ, ಇಂಪಲ್ಸ್ ಕಾಲೇಜ್ ಡೈರೆಕ್ಟರ್ ಮಾರ್ಕೆಟಿಂಗ್. ಈಗ ನಮ್ಮ ಜೊತೆಗಿರುವಂತಹ
ನುಜಾತ್ ಮೇಡಮ್ ಪ್ರಿನ್ಸಿಪಾಲ್ ಇವ್ರು ಮಾತಾಡ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 2 ವರ್ಷ ನಾವೇನು ಕಳೆದಿದ್ದೀವಿ ಕೋವಿಡ್ ಪೀರಿಯಡಲ್ಲಿ, ಸ್ಟೂಡೆಂಟ್ಸ್, ಟೀಚರ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್, ಪೇರೆಂಟ್ಸು ಸಹ ತುಂಬ ಕಷ್ಟಪಟ್ಟು ಆ 2 ವರ್ಷವನ್ನು ತೆಗೆದಿದ್ದಾರೆ. ಸೊ ಇವಾಗ 2 ಇಯರ್ಸ್ ಏನಿದೆ, ಆ 2 ಇಯರ್ಸಲ್ಲಿ ಎಜುಕೇಷನ್ ಲಾಸ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಆಗಿರೋದು. ಯಾಕೆಂದರೆ ಆನ್ಲೈನ್ ಇತ್ತು ಕ್ಲಾಸಸ್ ಅಥವಾ ಆಫ್ಲೈನ್ ತೊಗೊಳ್ತಿದ್ರು ಕ್ಲಾಸಸ್, ಅಷ್ಟೊಂದು ನಮ್ಗೆ ಇದು ಇರಲಿಲ್ಲ. ಯಾಕಂದರೆ ಟೀಚರ್ಸ್ ಕರೀತಿದ್ರು, ಸ್ಟೂಡೆಂಟ್ಸ್ ಬರ್ತಿರ್ಲಿಲ್ಲ. ಆನ್ಲೈನ್ ಕ್ಲಾಸಸ್ಸಲ್ಲಿ ಸ್ಟೂಡೆಂಟ್ಸ್ ಆರ್ ನಾಟ್ ಅವೇರ್ ಲೈಕ್ ವಾಟ್ ದೇ ಹ್ಯಾವ್ ಟು ಡೂ, ಆ್ಯಂಡ್ ಅಪಾನ್ ದಿಸ್ parents were struggling to pay the fees. But after all this, we are out of this situation now. But what we Impulse PU Science College is taking an initiative is that we want to help the students to come, students and parents to come over this situation. Most of the parents have lost their jobs also during this period. But education should not be stopped. That same level of education to be given to all the students. That is our main motto. And for this sake, what we are doing is, we have kept a set of scholarships in our college. Like the students who are securing 95% plus or 90% plus in the board examination, or we have another examination conducting. Now 24th ಗೆ ಒಂದು IGAT examination ಅಂತ ಕಂಡಕ್ಟ್ ಮಾಡ್ತಿದ್ದೀವಿ. ಇದೇ 24th April 24 ಗೆ ಇಂಪಲ್ಸ್ ಗೋಲ್ಡನ್ ಅವಾರ್ಡ್ ಟೆಸ್ಟ್, ಇದು ಕರ್ನಾಟಕ ಲೆವೆಲಿಗೆ ನಾವು ಕಂಡಕ್ಟ್ ಮಾಡ್ತಿದ್ದೀವಿ. ನಮ್ಮ ಎಕ್ಸಾಮಿನೇಷನ್ ಅಥವಾ ತಮ್ಮ ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ಅವರು 90 ಅಥವಾ 95% ತಗೊಂಡ್ರೆ ಅವರಿಗೋಸ್ಕರ ನಾವು ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಕೊಡ್ತಿದ್ದೀವಿ. ಇವಾಗ ಕಾಮನ್ಲಿ ನಾವು ನೋಡಿದರೆ PUC ಎಜುಕೇಷನ್ ಎಷ್ಟು ಕಾಸ್ಟ್ಲಿ ಇದೆ ನಿಮ್ಗೆಲ್ರಿಗೂ ಗೊತ್ತು. PUC ನಾವು ಬೋರ್ಡಿಗೆ ನಾವು ಕ್ಲಾಸಸ್ಗೆ ಕೊಟ್ಟರೆ 60,000 ವಿ ಆರ್ ಪೇಯಿಂಗ್ ಫೀಸ್. ಆಫ್ಟರ್ ದಟ್ ದೇರ್ ಆರ್ ಸಮ್ ಕೋರ್ಸಸ್ ಲೈಕ್ ನೀಟ್, JEE ಇವೆಲ್ಲ ಕೋಚಿಂಗ್ ತಗೊಳ್ಬೇಕಾದ್ರೆ ಅಗೇನ್ ದ ಇನ್ಸ್ಟಿಟ್ಯೂಷನ್ಸ್ ಆರ್ ಡಿಮಾಂಡಿಂಗ್ ಫಾರ್ 1 lakh ಫೀಸ್ ಅಥವಾ 60,000 70,000 ಫೀಸ್, ಈ ಥರ ಫೀಸ್ ಇದೆ. ಇದನ್ನೆಲ್ಲ ಆಗಬಾರ್ದು, ಸ್ಟೂಡೆಂಟ್ಸಿಗೆ ಬರ್ಡನ್ ಬರಬಾರ್ದು. ಅದೇ ಸೇಮ್ ಲೆವೆಲ್ ಎಜುಕೇಷನ್ ಅವ್ರಿಗೆ ಬರಬೇಕು. ಆ ಪೇರೆಂಟ್ಸ್ ಆ ಬರ್ಡನ್ ತೊಗೊಳ್ಬಾರ್ದು. ಫೀಸ್ ಅವರಿಗೆ ಅದನ್ನಷ್ಟು ಕಟ್ಲಿಕ್ಕೆ ಆಗೋದಿಲ್ಲ, ಆದರೆ ಎಜುಕೇಷನ್ ಬೇಕು. ಮೆರಿಟೋರಿಯಸ್ ಇರ್ತಾರೆ, ಆದರೆ ಮೋಸ್ಟ್ಲಿ ಬಿಕಾಸ್ ಆಫ್ ಫೀಸ್ ಅವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಕಾಲೇಜಿಗೆ ಹೋಗ್ಬಿಟ್ಟು ಫೀಸ್ ಭಾಳ ಆಗ್ತಿದೆ ಬೇರೆ ಕಾಲೇಜಸ್ಗೆ ಹೋದ್ರೆ ಅಂತ ಹೇಳ್ಬಿಟ್ಟು ದೇ ಸ್ಟಾಪ್ ದಿರ್ ಎಜುಕೇಷನ್, ಆರ್ ಎಲ್ಸ್ ದೇ ಜಸ್ಟ್ ಗೋ ಟು ಅ ನಾರ್ಮಲ್ ಕಾಲೇಜ್. ವಿ ಡು ನಾಟ್ ವಾಂಟ್ ಸ್ಟೂಡೆಂಟ್ ಟು ಸ್ಟ್ರಗಲ್ ದಟ್, ಆ್ಯಂಡ್ ವಿ ಡು ನಾಟ್ ವಾಂಟ್ ಪೇರೆಂಟ್ಸ್ ಟು ಬಿ ಬರ್ಡನ್ ವಿತ್ ದ ಫೀಸ್. For the same reason, what we have decided is, those students who are meritorious, ಓದುವ ಇಚ್ಛೆ ಇಟ್ಟಿರುವ ಮಕ್ಕಳಿಗೆ ಅಂಥ ಪೇರೆಂಟ್ಸಿಗೆ ನಾವು ಹೆಲ್ಪ್ ಮಾಡಿಬಿಟ್ಟು ಅವ್ರಿಗೆ ಫ್ರೀ ಎಜುಕೇಷನ್ ಕೊಡಬೇಕು ವಿತ್ ನೀಟ್ JEE ಕೋಚಿಂಗ್. ಇದಾದ ನಂತರ there are so many examinations. Most of the students don't know, even parents don't know about these examinations. ಈ ಎಕ್ಸಾಮಿನೇಷನ್ ಕೂತ್ಕೊಂಡ್ರೆ ನಿಮ್ಮ ಮುಂದಿನ ಡಿಗ್ರೀಸು ಸಹ ಮಕ್ಕಳು ಫ್ರೀಯಾಗಿ ಮಾಡ್ಕೊಳ್ಬಹುದು. ನಮಗೆ ಗೊತ್ತಿರೋದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮಾತ್ರ. ಇದನ್ನು ಬಿಟ್ಟು ಬೇರೆ ಡಿಫ್ರೆಂಟ್ ಹಲವಾರು ಎಕ್ಸಾಮಿನೇಷನ್ಸ್ ಇದ್ದಾವೆ. ಲೈಕ್ KVPY ಎಕ್ಸಾಮಿನೇಷನ್, ಕಿಶೋರ್ ವೈಜ್ಞಾನಿಕ ಪ್ರೋತ್ಸಾಹನ ಯೋಜನಾ ಎಕ್ಸಾಮಿನೇಷನ್ ಅಂತಿದೆ, IAPT ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಕ್ಸ್ ಟೀಚರ್ಸ್ ಎಕ್ಸಾಮಿನೇಷನ್ಸ್, NSTSC ಎಕ್ಸಾಮಿನೇಷನ್, ಈ ಥರ ಹಲವಾರು ಎಕ್ಸಾಮಿನೇಷನ್ಸ್. ಇವು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ ಇರ್ತವೆ. ಇದಕ್ಕೆ ಸ್ಟೈಪೆಂಡ್ ನಮ್ಮ ಗೌರ್ಮೆಂಟಿಂದ ಸಿಗುತ್ತೆ. ಇವೆಲ್ಲ ಎಕ್ಸಾಮಿನೇಷನ್ಸನ್ನು ಬರೆದ್ಬಿಟ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್, ಇಂಡಿಯಾಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸಲ್ಲಿ ಓದುವ ನಮಗೆ ಒಂದು ಅವಕಾಶ ಸಿಗುತ್ತೆ. ಇವೆಲ್ಲ ಎಕ್ಸಾಮಿನೇಷನ್ ಏನು ಮಾಡಬೇಕು, ಗೌರ್ಮೆಂಟಿಂದ ಒಂದು ನೋಟಿಸ್ ಬರುತ್ತೆ, ಯಾವ ಟೈಮಲ್ಲಿ ಅದನ್ನ ಎಕ್ಸಾಮಿಗೆ ಅಪಿಯರ್ ಆಗಬೇಕು ಅಂತ ಹೇಳಿ ಆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡಿ ಅಪಿಯರ್ ಮಾಡೋದಷ್ಟೇ ಇರುತ್ತೆ. ಬಟ್ ದಿಸ್ ಇಸ್ ಗಿವಿಂಗ್ ಅ ಲಾಟ್ ಆಫ್ ಬೆನಿಫಿಟ್. ಇದರಿಂದ ನಾವು ಫ್ರೀ ಎಜುಕೇಷನನ್ನು ತಗೊಳ್ಬಹುದು. ಈ ಎಕ್ಸಾಮಿನೇಷನ್ಸನ್ನು ಕ್ವಾಲಿಫೈ ಮಾಡಿಬಿಟ್ಟು, ನೀಟ್ ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡಿಬಿಟ್ಟು ಗೌರ್ಮೆಂಟ್ ಸೀಟ್ ತಗೊಳ್ಬೋದು. JEE ಕ್ವಾಲಿಫೈ ಮಾಡಿಬಿಟ್ಟು ವಿ ಕ್ಯಾನ್ ಗೆಟ್ ಇನ್ ಟು ಇಂಡಿಯಾಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, IITs and NITs. So when the government is giving the benefit, why not to take all these benefits? So for this, Impulse PU Science College is preparing the students. If they are meritorious, if they have an aim to study and move further for their further education, Impulse PU Science College is helping in all the best ways. We have a different set of scholarships. I would just like to name some of them. One is for the students who are securing 90 to 95% plus will be given free of cost education. Those students who have lost their parents during COVID, or their single parent or orphans irtare, ಅವರಿಗೂ ಸಹ ನಾವು ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ. The students who have represented themselves in the state level or district level in their sports, for them also we are providing scholarship based on some category basis also, or if the income is less than 4 lakh, again then we are providing scholarship. But then the student should be meritorious. ಓದುವ ಇಚ್ಛೆ ಇರಬೇಕು, ಮುಂದೆ ಹೋಗುವ ಇಚ್ಛೆ ಇರಬೇಕು. ಅವರಿಗೆಲ್ಲರಿಗೂ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಇಂಪಲ್ಸ್ ಕಾಲೇಜ್ ವತಿಯಿಂದ.